ಎಲ್ಲರೂ ಸೇರಿಸಿ ಚೆನ್ನಾಗಾಗಲಿ, ಚೆನ್ನಾಗಿ ಬೆಳೀಲಿ. ನಮ್ಮಿಂದ ಏನೇ ಸಹಾಯ ಆಗಿದ್ರು ನಮ್ಗೆ ಫೋನ್ ಮಾಡಿ ಬರ್ತೀವಿ. ಇಲ್ಲಿ ಲೀಡರ್ ಇದೆ. ಇನ್ನೂರು ಏನಕ್ಕೆ ಇದು ಮಾಡಿದ್ರು ಅಂದರೆ, ಯಾರೋ ಒಬ್ರು ಜಾಸ್ತಿ ಕೊಟ್ಟರು, 5,000 ಕೊಟ್ಟರು ಅನ್ಕೊಳ್ಳಿ, 1,000 2,000 ಕೊಟ್ಟರು ಅಂದರೆ ಅದಕ್ಕೆ ಎಷ್ಟೇ ಶ್ರೀಮಂತರಾಗಲಿ ಒಂದು 2 ತಿಂಗಳು 3 ತಿಂಗಳು 6 ತಿಂಗಳು ಕೊಟ್ಬಿಡ್ಲೆ ಲೆಕ್ಕ ಬರುತ್ತೆ. ಇನ್ನು ಪ್ರತಿ ತಿಂಗಳು 2,000 3,000 ಅಂದರೆ ಲೆಕ್ಕ ಹಾಕಿಕೊಳ್ಳೆ ಡೌನ್ ಆಗುತ್ತೆ. ಆಮೇಲೆ 3,000 2,000 ಅಂದ್ಕೊಳ್ಳೆ ಜನ ಕಮ್ಮಿ ಆಗ್ತಾರೆ, ಪಾರ್ಟಿಸಿಪೇಷನ್ ಕಮ್ಮಿ ಆಗುತ್ತೆ. ಆಮೇಲೆ ಎಲ್ರಿಗೂ ಈಕ್ವಲ್ ಇದ್ದಾಗ ಎಲ್ರಿಗೂ ಈಕ್ವಲ್ ಹಕ್ಕಿರುತ್ತೆ. ನಾನು ಜಾಸ್ತಿ ಕೊಟ್ಟೆ, ನಾನು ಹೇಳ್ದಾಗ ಕೇಳಬೇಕು, ನಾನು ಹೇಳ್ದಾಗ ನಡಿಬೇಕು ಅಂತ ಪ್ರಶ್ನೆ ಬರೋದೇ ಇಲ್ಲ. ಒಂದು ನೋಟ ಏನು ಬೇಕಾದ್ರೆ ಮಾಡೋಕ್ಕೆ ಸಾಧ್ಯ ಅನ್ನೋದಕ್ಕೆ ಟೀ ಮೇಕರ್ ಟ್ರಸ್ಟ್ ಆಮೇಲೆ ನಿಮ್ಮ ಹೆಸರು ಹೇಳ್ಕೊಂಡು ಸರ್ ಸೆಂಟ್ರಲ್ ಸಿಂಪಲ್ ಭಾಳ ಖುಷಿ ಆಯಿತು. ತುಂಬ ಟೈಮಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೂಡ ಆ್ಯಕ್ಟಿವ್ ಆಗಿ ನಾನು ವಾಟ್ಸಪ್ ಗ್ರೂಪಲ್ಲಿ ಇರ್ತೀನಿ. ಕೆಲವು ಟೈಮಲ್ಲಿ ಕೆಲವರಿಗೆ ಹರ್ಟ್ ಆಗಿರ್ಬೋದು, ಕೆಲವು ಮಾತಾಡಿರ್ಬೋದು. ಒಂದು ನನಗೆ ಕೆಲವೊಂದು ನಾರ್ಮಲ್ ಕೇಸಲ್ಲಿ ಅವರಿಗೆ ಫೋಟೋನ ಡಿಸ್ಪ್ಲೇ ಮಾಡೋದು ಕೆಲವು ಹಂಬಲ್ ಮತ್ತು ವೆರಿ ಫ್ರಸ್ಟ್ರೇಟೆಡ್ ಟೈಪ್ ಆಫ್ ಜನ ಇದ್ದಾರೆ. ಆ ಫೋಟೋವನ್ನು ಓನ್ಲಿ ದಿ ಗ್ರೂಪ್ ಕೋರ್ ಕಮಿಟಿಗೆ ಹಾಕಿ ಉಳಿದ ಫೋಟೋನ ಹಾಕಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಅವರಿಗೂ ಕೂಡ ಫೀಲ್ ಆಗಬಾರ್ದು. ನನ್ನ ಒಂದು ಪವರ್ಟಿನ ಡಿಸ್ಪ್ಲೇ ಮಾಡ್ತಾರೆ, ಇದು ಮಾಡ್ತಾರೆ, ಅದು ಕೋರ್ ಕಮಿಟಿಗೆ ಹಾಕಿ ಅದನ್ನು ನೀವೇ ಡಿಸೈಡ್ ಮಾಡಿ ಮತ್ತು ಜನರಲ್ ಪಬ್ಲಿಕ್ಗೆ ಜನರಲ್ ಮೆಂಬರ್ಸಿಗೆ ಹಾಕೋದು ಬೇಡ ಅಂತ ನನ್ನ ಅನಿಸಿಕೆ. ಮೂವ್ ಮಾಡಿ ಮೂವ್ ಆಗ್ತಾ ಒಂದು 1 ಮಿನಿಟ್ ಮೂವ್ ಆಗುತ್ತೆ. 2-3 ಕೇಸಲ್ಲಿ ನಾನು ಹೋಗಿದ್ದೀನಿ. ನಾವು ಮಾಡ್ತಾ ಇರೋ ಕೆಲಸ ಭಾಳ ಒಂದು ಉತ್ತಮ ಕೆಲಸ. ಇಂಡಿವಿಜುವಲ್ ನಾನು ಮನೆ ಹೋಗಿ ಕೆಲವು ಕಡೆ ಹೋಗ್ತಾ ಇದ್ದೆ, ನನ್ನ ಕೈಲಾದಷ್ಟು ಕೊಡ್ತಾ ಇದ್ದೆ ನಾನು. ಬಟ್ ಈ ಗ್ರೂಪ್ ಬಂದಾಗ ಭಾಳ ಒಂದು ಅವರಿಗೊಂದು ಇನ್ಸ್ಪಿರೇಷನ್, ಭಾಳ ಒಂದು ಖುಷಿ ಆಗ್ತದೆ. ನಮ್ಮವರು ಬಂದು ನೋಡ್ತಾ ಇದ್ದಾರೆ, ನಮ್ಮವರು ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಭಾಳ ಒಂದು ಒಳ್ಳೆಯ ಕ್ರಿಯೇಟಿವ್ ಗ್ರೂಪು. ಇದು ಇನ್ನೂ ಜಾಸ್ತಿ ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ. ನಾನೊಂದು 2 ಕೇಸಲ್ಲಿ 2 ಮಕ್ಕಳು ತಂದೆ ತಾಯಿ ಇಬ್ಬರು ಕಿರಿ ಹೋದರು. ಅದನ್ನು ಮೊಬೈಲೈಸ್ ಮಾಡಿಬಿಟ್ಟು ಯಾರೋ ಒಬ್ಬರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆ ಮಗುವನ್ನು ಒಂದು ಕರೆಕ್ಟಾಗಿ ಒಂದು ಪ್ಲೇಸ್, ಚಿಕ್ಕ ಮಗು, 2 ಕಡೆಯಲ್ಲಿ 2 ಒಂದು ಕಡೆ 2 ಮಕ್ಕಳು, ಇನ್ನೊಂದು ಕಡೆ 1 ಮಗು. ಅದು ಅಪ್ಪ ಅಮ್ಮ ಇಬ್ಬರು ತೀರಿ ಹೋಗಿದ್ದಾರೆ. ಒಂದು ಪ್ಲೇಸಿಗೆ ಹೋಗಿ ಅವ್ರನ್ನ ಸೆಟಲ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಅದು ಎಲ್ಲಿವರೆಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ನನಗೆ. ಮತ್ತು ಇನ್ನೂ ಕೂಡ ಇದು ಚೆನ್ನಾಗಿ ಬೆಳೀಲಿ. ಇನ್ನೂ ಕೂಡ ಒಂದು 1,000 ಜನ ಆಗಲಿ. ನೀವು ಜಾಸ್ತಿ ಗ್ರೂಪ್ ಮೆಂಬರ್ ಆದರೂ ಕೂಡ ಕೆಲವೊಂದು ಅನಿಸಿಕೆ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಥಿಂಕಿಂಗು. ಅದೇನೂ ಇಲ್ಲ, ಅದು ಅದ್ರ ಪಾಡಿಗೆ ಸೆಟ್ಲ್ ಆಗ್ತದೆ. ನಾವು ನಮ್ಮ ಧ್ಯೇಯ ಉದ್ದೇಶ ವೆರಿ ಟ್ರಾನ್ಸ್ಪರೆಂಟ್ ಸಿಸ್ಟಮ್. ಅದರಿಂದಾಗಿ ನಾವು 1,000 ಜನ ಆದರೆ ನಾವು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಏನಿಲ್ಲ. ಜಾಸ್ತಿ ನಮ್ಮವರು ಹೆಲ್ಪ್ ಮಾಡ್ತಾರೆ. ನಮಗೂ ಕೂಡ ವರ್ಕ್ ಕೊಡಿ, ನಾವು ಕೂಡ ವರ್ಕ್ ಮಾಡ್ತೀವಿ. ಯಾಕಂದರೆ ಬೇಕಾದರೆ ಯಾವ ಗ್ರೂಪಲ್ಲಿ ಎಲ್ಲಿ ಜನ ಇದ್ದರೂ ಕೂಡ ನಾವು ವರ್ಕ್ ಮಾಡ್ಬೋದು. ಮತ್ತು ನಮಗೂ ಕೂಡ ಸ್ವಲ್ಪ ರೆಸ್ಪಾನ್ಸ್ ಕೊಡಿ, ಅಥವಾ ಇನ್ನು ಯಾವ್ದಾದ್ರು ಒಂದು ವರ್ಕ್ ಕೊಡಿ, ನಾವು ಕೂಡ ಶೇರ್ ಮಾಡುವ ಆ ವರ್ಕ್, ಅವರ ರೆಸ್ಪಾನ್ಸಿಬಿಲಿಟಿ. ಒಳ್ಳೇದು ಮಾಡಲಿ. ಈಗ ಇವೊಂದು ಮಾತು ಹೇಳಿದ್ರು ಫೋಟೋ ಹಾಕೋದ್ರ ಬಗ್ಗೆ. ಅದು ಯಾಕೆ ಹಾಕ್ತಿದ್ದೀವಿ ಅಂದರೆ ಇಲ್ಲಿ ನಮಗೆ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರಬೇಕು. ಬ್ಲಾಕ್ ಮಾಡ್ತಾ ಇದ್ದೀವಿ. ಬ್ಲಾಕ್ ಅಲ್ಲ, ಎಲ್ಲ ಯಾವ ಕೇಸನ್ನು ನಾವು ಮುಖ ತೋರಿಸೋದು ಎಲ್ಲೂ ಹಾಕಿಲ್ಲ. ಎಲ್ಲದೂ ಮುಖ ಮಾಸ್ಕ್ ಮಾಡಿ ಹಾಕಿಲ್ಲ. ಯಾಕಂದರೆ ಗ್ರೂಪಲ್ಲಿ ಏನಾಗ್ತಿದೆ ಅನ್ನೋ ದುಡ್ಡು ಕೊಡೋ ಅಷ್ಟು ಜನಕ್ಕೂ ಗೊತ್ತಾಗೋದು. ಈಗ ಯಾವತ್ತು ನಾವದು ಏನಾಯಿತು, ದುಡ್ಡು ಎಲ್ಲಿಗೆ ಹೋಯ್ತು, ಯಾರಿಗೆ ತಲುಪ್ತು ಗೊತ್ತಾಗೋದು ನಿಲ್ಲುತ್ತೋ ಆವಾಗ ದುಡ್ಡು ದಾರಿ ತಪ್ಪಿಸುವಾಗ. ಯಾವಾಗ ಎಂಡ್ ಪಾಯಿಂಟ್ ಕರೆಕ್ಟು ಗೊತ್ತಾಗುತ್ತೋ ಆವಾಗ ಈಗ ಕೆಲವರು ಇದು ಮಾಡ್ತಾರೆ ಅಂದರೆ ಅಲ್ಲಿನ ಸ್ಥಿತಿ ಬಗ್ಗೆ ಫೋಟೋ ತೆಗೆದಾಕ್ತಾರೆ. ಬಟ್ ಅವ್ರು ಹಾಕೋದು ಒಂದು ಸಾಂಕೇತಿಕವಾಗಿ ಹಾಕಿ ಸಾಕಾಗುತ್ತೆ. 5-6 ಫೋಟೋ ಎಲ್ಲ ಹೆಂಗೆಗೋ ಹೇಳ್ದಂಗೆ ಅದೇ ಥರ ಇರುತ್ತೆ ಸ್ಥಿತಿ. ಅದು ಹಾಕ್ತಾರೆ, ಅದು ಹಾಕೋದು ನಮಗೆ ಪರ್ಸ್ನಲ್ ಆಗಿ ಕಳಿಸಿದ್ರೆ ಸಾಕಾಗುತ್ತೆ, ಆಫೀಸ್ ನಂಬರ್ಗೆ ಹಾಕಿದ್ರೆ ಸಾಕಾಗುತ್ತೆ. ಆದರೆ ತಲುಪಿಸಿದ ಹಣದ ಬಗ್ಗೆ ನಾವು ಫೋಟೋ ಒಂದು ಹಾಕಲೇಬೇಕು. ಯಾಕೆ ಗ್ರೂಪಲ್ಲಿ ಅವ್ರಿಗೆ ಗೊತ್ತಾಗಬೇಕು ದುಡ್ಡು ಎಲ್ಲಿಗೆ ಹೋಯ್ತು ಅಂತ. ಅದು ಯಾವತ್ತು ಹೋಗೋದು ನಿಲ್ಲುತ್ತೋ ಅದು ಅವಾಗ ದುಡ್ಡು ಮಿಸ್ಯೂಸ್ ಆಗುತ್ತೆ, ಶುರುವಾಗುತ್ತೆ.
ಚಾನ್ಸಸ್ ಇದೆ. ಹಂಗೆ ಆಗಬಾರ್ದು ಅನ್ನೋದು ಅದನ್ನ ನಾವು ಮಾಡ್ತೀವಿ. ಬಟ್ ಮಾಸ್ಕ್ ಹಾಕಿ ಇರುತ್ತೆ ಎಲ್ಲ ಫೋಟೋ. ಇದು ನಮಗೆ ಅನಿವಾರ್ಯ, ಅದು ಮಾಡಲೇಬೇಕು. ಆಮೇಲೆ ಈಗ ಇನ್ನೊಂದು ಜವಾಬ್ದಾರಿ ಇದೆ. ಜವಾಬ್ದಾರಿಯಲ್ಲಿ ಅವರೇ ಹೇಳ್ಬಿಟ್ಟಿದ್ದೀನಿ, ಜವಾಬ್ದಾರಿ ಇದೆ. ಹಣ ಇಂಥ ಏನಿದೆ ಅಲ್ಲಿ ಸುತ್ತಲವರು ಅವರು ವಾಲಂಟಿಯರ್ ಆಗಿ ಹೇಳ್ಬೇಕು, ಈ ಸಲದ ಹಣ ನಮ್ಮ ಮನೆಗೆ ಹತ್ರ ನಾನು ಹೋಗಿ ತಲುಪಿಸ್ತೀನಿ, ಅಥವಾ ಇವ್ರು ನಮ್ಗೆ ರಿಲೇಟಿವ್ ನಾನು ಹೋಗಿ ತಲುಪಿಸ್ತೀನಿ ಅಂತ ಅವ್ರಿಗೆ ಹೇಳಿ ನಮಗೆ. ಆಮೇಲೆ ಅವರು ನಂಬರ್ ಹಾಕ್ತಾರೆ, ನಾನು ಇಂಥ ಟೈಮಿಗೆ ಹೋಗ್ತೀನಿ, ನನ್ನ ಜೊತೆಗೆ ಜಾಯ್ನ್ ಆಗೋರು 10 ಜನ ಬನ್ನಿ ಅಂದರೆ ಅಲ್ಲೇ ಒಂದು 10 ಜನ ಹೋಗಿ, ಎಷ್ಟು ಜನ ಬೇಕಾದ್ರೂ ಹೋಗಿ, ತೊಂದರೆ ಇಲ್ಲ, ರಿಸ್ಟ್ರಿಕ್ಷನ್ ಇಲ್ಲ. ಜನ ಹೋದಷ್ಟು ಅವರಿಗೇನು ಅವರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ನನ್ಗೆ ಯಾರು ಇಲ್ಲ ಅನ್ನೋದೊಂದು ಭಾವನೆ ಇರೋದಿಲ್ಲ ಅವ್ರಿಗೆ ಯಾರಿಗೂ. ಬೆಂಗಳೂರು ನಗರದಲ್ಲಿ ಇವತ್ತು ಟ್ರಾಫಿಕ್ ಭಾಳ. ಇಲ್ಲಿಂದ ನಾವು ಎಲ್ಲಾದ್ರೂ ವಿದ್ಯಾರಣ್ಯಪುರ ಅಥವಾ ಹೆಚ್ಚೆಲ್ಲೋ ಎಲ್ಲೋ ಹೋಗ್ಬೇಕಂದ್ರೆ ಭಾರಿ ತೊಂದರೆ ಆಗ್ತದೆ ಒಬ್ಬರಿಗೆ. ಆ ಏರಿಯಾದವರು ತುಂಬ ವಹಿಸ್ಕೊಂಡಾಗ ನೀವು ಹೇಳೋದಕ್ಕೆ ಭಾಳ ಒಳ್ಳೆಯದು. ಓಡಾಡ್ಲಿಕ್ಕೆ ಭಾಳ ತೊಂದರೆ ಇದೆ ಬೆಂಗಳೂರು ನಗರದಲ್ಲಿ. ತಲುಪಿಸುವ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಊರಲ್ಲಿ ಈಗ ತಲುಪಿಸುವುದು ಕೂಡ ಎಷ್ಟು ಕಷ್ಟ ಅನ್ನೋದನ್ನ ಎಷ್ಟು ಈಗ ಗೊಗ್ಗ ಮಾಸ್ಟರ್ ಅವರು ಈ ವಿಷಯದಲ್ಲಿ ತುಂಬ ಅವ್ರನ್ನ ನಾವು ನೆನಪಿಸ್ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ಆರಂಭದ ಫಸ್ಟು ಕಾಂಟ್ರಿಬ್ಯೂಷನ್ ವ್ಯಾಸರಾಜ ಮಠದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಗಣೇಶ ಹಬ್ಬದ ಮಂಜು ಮತ್ತೆ ಇವರು ಗೊಗ್ಗ ಮಾಸ್ಟರು ಮತ್ತೆ ವಿಶ್ವನಾಥ್ ಅವರೆಲ್ಲ ಸೇರಿಕೊಟ್ಟಿದ್ದು ಫಸ್ಟ್ ಕಾಂಟ್ರಿಬ್ಯೂಷನ್ ಅಲ್ಲಿ ನಡೆದಿತ್ತು ನಮ್ಮ ಸಮಾಜದ ಮಠದಲ್ಲಿ. ಆಮೇಲೆ ಎಷ್ಟೋ ಕಡೆಗೆ ಗೊಗ್ಗ ಮಾಸ್ಟರು ಈಗ ಇದಕ್ಕೆ ಕೊಟ್ಟಿದ್ದು 500 ರೂಪಾಯಿ, ಆದರೆ ಹಣ ತಲುಪಿಸೋಕೆ 1000 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡಿ ಕಾರನ್ನು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದು ಒಬ್ಬೊಬ್ಬರೇ. ಅಂದರೆ ಅವರು ಒಬ್ರಿಗೆ ಹೋಗ್ಬೇಕಾದ ಅವಶ್ಯಕತೆ ಇರಲಿಲ್ಲ. ಆಮೇಲೆ 200 ರೂಪಾಯಿ ಇತ್ತು ಅವರು ಕಾಂಟ್ರಿಬ್ಯೂಷನ್ಗೆ 1000 ರೂಪಾಯಿ ಖರ್ಚು ಮಾಡ್ತಿದ್ರು ಅವರು ಬಸ್ನಲ್ಲಿ ತಂದು. ಅದಕ್ಕೆ ಯಾರು ಅವ್ರಿಗೆ ದುಡ್ಡು ಕೊಡ್ತಿರ್ಲಿಲ್ಲ. 1000 ಕಾರಲ್ಲಿ ಎಷ್ಟೆಷ್ಟೋ ದೂರ ಹೋಗ್ತಿದ್ರು. ಬಟ್ ಕುಮಟ ಅಲ್ಲೆಲ್ಲ ಹೋಗ್ಬಿಟ್ಟು ಕೊಟ್ಟು ಬಂದಿದ್ದಾರೆ. ಅದೇ ನಮಗೆ ಕುಮಟ ಅಥವಾ ಬೈದೂರು ಸುತ್ತಮುತ್ತ ಇರೋರು ಜಾಯ್ನ್ ಆದರೆ ಅವ್ರು ಹೋದಾಗ ಅವ್ರ ಜೊತೆ ಒಂದು 4 ಜನ ನಾನು ಅಷ್ಟು ದೂರದಿಂದ ಬಂದಾಗಿಲ್ಲ 10 ಇರೋರು 10 ಜನ ಜಾಯ್ನ್ ಆಗಿದ್ದಾರೆ ಅಂದರೆ ಒಂದು ಖುಷಿ ಆಗುತ್ತೆ. ಆಮೇಲೆ ಕೋವಿಡ್ ಟೈಮಲ್ಲಿ ಎಷ್ಟೋ ಕಡೆ ಯಾರು ಸಹಾಯ ಮಾಡೋರು ಇರಲಿಲ್ಲ. ಎಷ್ಟೋ ಕಡೆ ತುಂಬ ಕಷ್ಟ ಇದೆ. ಅಂಥ ಸಂದರ್ಭದಲ್ಲಿ ಇಬ್ಬರು ಮಕ್ಕಳು ಡೆತ್ ಆದರು ಕೋವಿಡಿಂದ. ಆ ಟೈಮಲ್ಲಿ 24 ಗಂಟೆ ಒಳಗೆ 1,20,000 ರೂಪಾಯಿ ಇರಲಿಲ್ಲ. ಯಾರು ಎಷ್ಟು ಬೇಕಾದ್ರೂ ಕೊಡೋ ಥರ ಇತ್ತು. ಬರೀ 24 ಗಂಟೆಯಲ್ಲಿ 1,20,000 ರೂಪಾಯಿ ಈ ಗ್ರೂಪ್ ಮೂಲಕನೇ ಕಾಂಟ್ರಿಬ್ಯೂಷನು ಅದು ಸೆಪ್ರೇಟು ಆಗಿದೆ. ಅಂದರೆ ನಮ್ಗೆ ಏನಂದರೆ ಕೊಡೋ ದುಡ್ಡು ಮತ್ತು ಈಗ ನಮಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಏನಾಗುತ್ತೆ. ಕೆಲವರು ಏನು ಹೇಳ್ತಾರೆ, ನಾನು 400 ರೂಪಾಯಿ ಕೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ, ಡಬಲ್ ಕೊಡ್ತೀನಿ ಅಂತ. ನಾವು ಏನು ಹೇಳೋದಂದರೆ ನಿಮ್ಗೀಗ 300 ರೂಪಾಯಿ 400 ರೂಪಾಯಿ ಕೊಡಬೇಕಂತ ಮನಸ್ಸಿದ್ರೆ ನಿಮ್ಮ ಮನೆಯಿಂದ ಇನ್ನೊಬ್ರು ಸೇರಿಸಿ 400 ರೂಪಾಯಿ ಕೊಡಿ. ನೀವೇ 400 ರೂಪಾಯಿ ಇನ್ನೊಬ್ರು ಸೇರಿಸಿ. ನಮ್ಮದು ಕಾನ್ಸೆಪ್ಟ್ ಅಂದರೆ 1 ನಂಬರ್ 1 ಕಾಂಟ್ರಿಬ್ಯೂಷನ್. ಅಷ್ಟು ನಂಬರ್ ಇರಬೇಕು. ನಾಳೆ ಟ್ಯಾಲಿ ಆಗಿದಾಗ 450 ಜನ ಇದ್ದಾರೆ, 200 ಅಂತ ಹೇಳಿದ್ರೆ ಎಷ್ಟು ಕರೆಕ್ಟ್ ಆಯಿತು. ಇದನ್ನ ಪರ್ಫೆಕ್ಟ್ ಈಗ 99-95% ಅವ್ರಿಗೆ ಬಂದಿದೆ. ಅದನ್ನು 100% ಮಾಡಬೇಕು. ನಾಳೆ ಯಾವ ಪಾಯಿಂಟ್ ಔಟ್ ಮಾಡಬೇಕು. 400 ಇದೆ 200 ಮಾಡಿದರೆ ಇಷ್ಟು ಬರುತ್ತೆ, ದುಡ್ಡು ಟ್ಯಾಲಿ ಆಗ್ತಾಯಿಲ್ಲ. ಏನಕ್ಕೆ ಟ್ಯಾಲಿ ಆಗ್ತಾಯಿಲ್ಲ ಅಂದರೆ ಕೆಲವರು ಒಂದು ಮನೆಯಿಂದ 5 ಜನ 4 ಜನ 3 ಜನ ಇಬ್ಬರು ಕೊಡ್ತಾರೆ, ನಂಬರ್ ಒಂದೇ ಇರುತ್ತೆ. ಅದು ಏನಾಗುತ್ತೆ ಲೆಕ್ಕ ಅಲ್ಲಿ ಸಮಸ್ಯೆ ಆಗುತ್ತೆ. ನಿಮಗೆ 400 ಜಾಸ್ತಿ ಕೊಡಬೇಕಂದ್ರೆ ಅಥವಾ ಇನ್ನೊಬ್ಬನ ನಿಮ್ಮ ಫ್ರೆಂಡು ಅಂದರೆ ನಮ್ಮ ಸಮುದಾಯದವರೇ ರಿಲೇಷನು ಅವ್ರಿಗೆ ಹೇಳ್ಬಿಟ್ಟು ಗ್ರೂಪಿಗೆ ಸೇರಿಸಿ. 1000 ಜನ ನಮ್ಮ ಗ್ರೂಪಲ್ಲಿ ಆದರೆ ನಮ್ಮ ಕಲೆಕ್ಷನ್ ಎಲ್ಲಿಗೆ ಹೋಗುತ್ತೆ? 1000 ಜನ ಪ್ರತಿ ತಿಂಗಳ 1000 ಜನ ಕರೆಕ್ಟಾಗಿ ಸಿಕ್ಬಿಟ್ರೆ ಅದು ಅದ್ಭುತ ಆಗುತ್ತೆ. ಈಗ ನಮ್ಮದು ಏನು ಮೇಜರ್ ಅಂದರೆ ಹೆಲ್ತಿಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ವಿ ಅಂದರೆ ಅದೇ ಮೇಜರ್ ಇರೋದು. ನೆಕ್ಸ್ಟು ಎಜುಕೇಷನ್ ಈಗ ನಮ್ಮ ಶಾಲಾ ಸಮಿತಿ ಇದರಲ್ಲಿದೆ. ನೆಕ್ಸ್ಟ್ ಬೇರೆ ಬೇರೆ ಮಾಡುವಂತಿದೆ. ಬಟ್ ಈಗ ಹೆಲ್ತಿದ್ದು ದೊಡ್ಡದು. ಪ್ರತಿ ತಿಂಗಳಲ್ಲಿ 3, 4, 5 ಬೇಡಿಕೆ ಎಲ್ಲ ಬರುತ್ತೆ. ಅವ ಇನ್ನೊಂದು ಸಲ ಏನಂದರೆ ಯಾರೋ ಒಂದು ಬೇಡಿಕೆ ಹಾಕಿಟ್ಕೊಂಡು ಏನು ಮಾಡ್ತಾರೆ ಅಂದರೆ ತಕ್ಷಣ ಈ ಸಲ ಫುಲ್ ಇವ್ರಿಗೆ ಕೊಟ್ಬೇಡ ಅಂದ್ಬಿಡ್ತಾರೆ. ಆಮೇಲೆ ಕೊಟ್ಬೇಡ ಅಂದರೆ ಯಾರು ಗ್ರೂಪ್ ಡಿಸೈಡ್ ಮಾಡೋದು. ನಾನು ಹೇಳಲ್ಲ, ಯಾರು ನಾನು ರಿಕ್ವೆಸ್ಟ್ ಮಾಡ್ಕೋಬಾರ್ದು. ಗ್ರೂಪ್ ನಿಮ್ಗೆ ಏನಾದರೂ ಜಡ್ಜ್ ಮಾಡಬೇಕಾ, ವೋಟ್ ಮಾಡಿ. ವೋಟ್ ಮಾಡಿದಾಗ ನಮಗೆ 10% ವೋಟ್ ಆಗ್ತದೆ. ನೀವು ವೋಟ್ ಮಾಡಿ ಅಲ್ಲಿ ಎಷ್ಟೇ ಹೇಳಿದ್ರು ಅದು ಕೌಂಟ್ ಆಗೋದು. ಆಮೇಲೆ ಪೂರ್ತಿ ಕೊಡುವಂಥದ್ದು ಅದು ಎಷ್ಟೋ ಸಲ, ಯಾಕಂದರೆ ನಾವು 3-4 ಜನ ಪೆಂಡಿಂಗ್ ಇರುವಾಗ ನಾವು ಪೂರ್ತಿ ಕೊಟ್ಟರೆ ಮತ್ತೊಂದು ಸಲ ಏನಾಗ್ತದೆ, ಇವರಿಗೆ ಯಾಕೆ ಪೂರ್ತಿ ಕೊಡಲಿಲ್ಲ ಅನ್ನೋ ಪ್ರಶ್ನೆ ಬರೋದು. ಹಂಗಾಗಿ ನಮ್ಮ ಕಾನ್ಸೆಪ್ಟಿಗೆ ಸದ್ಯಕ್ಕೆ ಪ್ರತಿ ತಿಂಗಳಿಗೆ 20,000-25,000 ರೂಪಾಯಿ ಮಿನಿಮಮ್ ಒಬ್ಬರಿಗೆ ಕೊಡೋ ಥರ ಆಗೋದು. ಈಗ 1 ಲಕ್ಷ ರೂಪಾಯಿ ಕಲೆಕ್ಟ್ ಆಯ್ತದೆ. ಪ್ರತಿ ತಿಂಗಳ 4 ಜನಕ್ಕೆ 20 ಅಥವಾ 5 ಜನಕ್ಕೆ 20-25,000. ತುಂಬ ಸೀರಿಯಸ್ ಇದೆ. ಅದು ಯಾರು ಬೇಡಿಕೆ ಇಲ್ಲ ಅಂದರೆ 30,000-35,000 ಈ ಥರ ಡಿವೈಡ್ ಮಾಡೋದು, ಈಕ್ವಲ್ ಡಿವೈಡ್ ಮಾಡೋದು ಕಾನ್ಸೆಪ್ಟ್ ಇದೆ.
ಇನ್ನೊಬ್ರು ಯಾರಾದರೂ ಸ್ವಲ್ಪ ನಿಮ್ಮ ಅಭಿಪ್ರಾಯಗಳು ನೀವು ಹೇಳಿ. ನಮಸ್ಕಾರ, ನನ್ನ ಹೆಸರು ದಯಾನಂದ ಶೆಟ್ಟಿ ಅಂತ. ನಾನು ಇಲ್ಲಿ BM ಆಸ್ಪತ್ರೆಯಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಟೀಮ್ ಏಕತಾ ಗ್ರೂಪನ್ನು ನಾನು 2020 ಜಾಯ್ನ್ ಆಗಿದ್ದೆ. ನೀವು ಆದಷ್ಟು ಅವಾಗ ನಮಗೆ ಹೀಗೆ ಡಿಸ್ಕಷನ್ಗಳು ಇದು ನಮ್ಮ ಕೆಲಸ ಮಾಡ್ತೀನಿ. ಅವಾಗ ಹೇಳಿದಾಗ ನನಗೂ ಈ ಕಾನ್ಸೆಪ್ಟ್ ಏನಿದೆ ಅದು ತುಂಬ ಚೆನ್ನಾಗಿ ಅನಿಸ್ತು. ನಮ್ಮ ಸಮುದಾಯದಲ್ಲಿ ಬಡವರು ಭಾಳ ಇದ್ದಾರೆ, ಇನ್ನೂ ಅಲ್ಲಿಂದ ಮೇಲೆ ಬಂದಿಲ್ಲ. ಆ ಫೋಟೋಗಳನ್ನು ನೋಡಿದರೆ ಅನಿಸ್ತದೆ ನಾವು ಇನ್ನೂ ಅವರಿಗೆ ಜಾಸ್ತಿ ಹೆಲ್ಪ್ ಮಾಡಬೇಕು, ನಮ್ಮ ಹತ್ರ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಬೇಕು ಅಂತ ಅನಿಸುತ್ತೆ. ಇದು ಈ ಟೀಮ್ ಏಕತಾ ಏನು ಶುರು ಮಾಡಿದ್ದೀವಿ, ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದೆ. ಇದು ಹೀಗೆ ಮುಂದುವರಿಲಿ, ಇನ್ನೂ ಬೆಳೀಲಿ ಅಂತ ನನ್ನ ಆಶಯ. ನನ್ನ ಕಡೆಯಿಂದ ಏನಾದರೂ ಅಕಸ್ಮಾತ್ ನನ್ನ ಕಡೆಯಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ನಾನು ಮಾಡಲಿಕ್ಕೆ ಮುಂದೆ ಬರ್ತೇನೆ. ಆದರೆ ಹೇಳುವಾಗೆ ಬೆಂಗಳೂರಿನಲ್ಲಿ ಟೈಮೇ ಇಂಪಾರ್ಟೆಂಟ್. ಸೊ ಎಲ್ಲರೂ ಹೋಗಿ ಅದನ್ನು ತಲುಪಲಿಕ್ಕೂ ಕಷ್ಟ ಆಗ್ಬೋದು. ಬಟ್ ಯಾರು ವಾಲಂಟಿಯರ್ ಆಗಿ ಮುಂದೆ ಬರ್ತಾರೆ ಅವರಿಗೆಲ್ಲರೂ ನಾವು ಸಪೋರ್ಟ್ ಮಾಡುವ, ಅವರು ಕೊಡಲಿ. ಅದರಲ್ಲಿ ಆ ಥರ ಭೇದ ಭಾವ ಬೇಡ. ಅವರೇ ಒಂದು ಕೊಡ್ತಾ ಇದ್ದಾರೆ, ನಾವ್ಯಾಕೆ ನಮ್ಗೆ ಯಾಕೆ ಕರೀಲಿಲ್ಲ, ಯಾರು ಇಲ್ಲಿ ಕರಿಬೇಕಾದದ್ದೇನೂ ಇಲ್ಲ. ಇದು ಟೀಮ್ ವರ್ಕ್ ಆ್ಯಕ್ಚುಲಿ. ಶೇರ್ ಮಾಡಿದರೆ ಇನ್ನೂ ಮುಂದುವರಿಬೋದು ನಾವು. ಸೊ ಇದೇ ಥರ ಕಂಟಿನ್ಯೂ ಮಾಡುವ ಅಂತ ನಾನು ಹೇಳ್ತೇನೆ. ಎಲ್ಲರಿಗೂ ಶುಭ. ನಾನು ಗೋಪಾಲಕೃಷ್ಣ ಅಂತ. ಈ ಏಕತಾ ಬಗ್ಗೆ ನನಗೆ ಗೊತ್ತಾದದ್ದು ಭಾಳ ತುಂಬ ಲೇಟ್ ಆಗಿದೆ. 2021ರಲ್ಲಿ ನನಗೆ ಆದರ್ಶ ನನಗೆ ಭಾಳ ಕ್ಲೋಸ್ ಇದು. ನನಗೆ ಗೊತ್ತಿರಲಿಲ್ಲ, ಅವನು ನನಗೆ ಹೇಳಿರಲಿಲ್ಲ, ನಾನು ಕೇಳಿರಲಿಲ್ಲ. ನನಗೆ ಯಾರದ್ದೋ ಇದರಿಂದ ಗೊತ್ತಾಗಿ ಆನಂತರ ನಾನು ವಾಟ್ಸಪ್ನಲ್ಲಿ ಒಂದು ಸಲ ಬೇರೆಯವರು ಮೆಸೇಜ್ ಹಾಕಿ ನನಗೆ ತಿಳಿಯಿತು. ಅದರ ನಂತರ ನಾನು ಇದರನ್ನು ಸ್ವಲ್ಪ ಫಾಲೋಅಪ್ ಮಾಡಿದೆ, ನೋಡಿದೆ. ಇದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿದೆ. ಪ್ರತಿಯೊಂದು ಇದರಲ್ಲೂ ಕೂಡ ಕಾರ್ತಿಕ್ ಹತ್ರ, ಆಮೇಲೆ ಕಾರ್ತಿಕ್ ನನಗೆ ಪರಿಚಯ. ಕಾರ್ತಿಕ್ ಹತ್ರ ನಾನು ವಿಷಯ ಕೇಳಿದೆ. ಆಮೇಲೆ ಇಮಿಡಿಯೇಟಾಗಿ ಕೇಳಿದ್ರೆ ನನ್ನ ಬಗ್ಗೆ ಈ ಥರ ಇದೆ, ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಯಿತು. ಆ ನಂತರ ನಾನು ಸೇರಿದೆ. ಈಗ ಅವರು 2 ಸಮಸ್ಯೆ ಹೇಳಿದೆ, ಟ್ರಸ್ಟಿನ ಅಂದರೆ ಟ್ರಸ್ಟ್ ಮತ್ತು ಇಲ್ಲ. ಖಂಡಿತವಾಗಿ ನಾನು ಹೇಳ್ತೇನೆ, ನಿಮ್ಮೆಲ್ಲರನ್ನೂ ನಾನು ಕರೆಕ್ಟಾಗಿ ನನ್ನ ಅಭಿಪ್ರಾಯ ಪ್ರಕಾರ ನಿಮ್ಮನ್ನು ಪೈಸನ್ನು ಆಗ್ತಾ ಇಲ್ಲ. ಅದರ ಕಂಪ್ಲೀಟ್ ಎಲ್ರಿಗೂ ಟ್ರಸ್ಟ್ ಇದೆ ಅನಿಸುತ್ತೆ. ಯಾಕಂದರೆ ನಿಮ್ಮ ಸಿಸ್ಟಮ್ ಇದೆಯಲ್ಲ ಭಾಳ ಕ್ಲಿಯರ್ ಆಗಿದೆ, ಎಲ್ಲರಿಗೂ ಓಪನ್ ಆಗಿದೆ. ಹಾಗಾಗಿ ಇದರಲ್ಲಿ ಏನೋ ಒಂದು ಪೈಸೆಯೂ ಮಿಸ್ಗೈಡ್ ಆಗುವಂಥ ಚಾನ್ಸ್ ಕಾಣೋದಿಲ್ಲ. ಮತ್ತೊಂದು ನೀವು ಅದನ್ನು ಸಿಲೆಕ್ಷನ್ ಮಾಡುವ ಇದೆಯಲ್ಲ, ಅದು ಈಗ ನಾವು ವೋಟ್ ಹಾಕೋದಂತಂದರೆ ನೀವು ವೋಟ್ ಹಾಕ್ಬೋದು. ನಿಮ್ಮ 10 ಜನ ಕೋರ್ ಕಮಿಟಿ ಏನಾದರೂ ಮಾಡ್ಕೊಂಡ್ಬಿಟ್ಟು ನಿಮ್ಮಲ್ಲೇ ಡಿಸಿಷನ್ ಮಾಡಿ. 10 ಜನದ ಒಪಿನಿಯನ್ ಇಂಪಾರ್ಟೆಂಟ್, ಅದು ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ನನಗೇನೋ ಅನಿಸಲಿಲ್ಲ. ಯಾಕಂದರೆ ನಿಮಗೆ ಎಲ್ರಿಗೂ ಟ್ರಸ್ಟ್ ಇದೆ. ಕಂಪ್ನಿ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಯಾರಿಗೂ ಏನೂ ಇದಾಗೋದಿಲ್ಲ. ಮತ್ತೀಗ ಅಂದರೆ ಎಷ್ಟು ಇದು ನಮ್ಮ ಇದರಲ್ಲಿ ನಮ್ಮ ಕಮ್ಯುನಿಟಿ ಸಿಕ್ಕಾಪಡೆ ಮೆಂಬರ್ಸ್ ಇದ್ದಾರೆ, ಗೊತ್ತಿದೆ ಎಲ್ಲರೂ. ಈ ಇದರಲ್ಲಿ ಆಗಿರೋ ಮೆಂಬರ್ಗಳು ತುಂಬ ಕಮ್ಮಿ ಅನಿಸ್ತಾ ಇದ್ದಾರೆ. ಈಗ ಪ್ರತಿಯೊಬ್ಬರು ಸಹಿತ ಅವರು ಮನೆಯಲ್ಲಿದ್ದೋ ಮೆಂಬರ್ಸನ್ನ ಒಂದು 200 ರೂಪಾಯಿ ಪ್ರತಿ ತಿಂಗಳನ್ನು ಕೊಡುವ ಒಂದು ದೊಡ್ಡ ವಿಶೇಷವೇ ಅಲ್ಲ. ಅದರಿಂದಾಗಿ ನಾನು ಹೇಳ್ತೀನಿ, ಅವ್ರು ನಮ್ಮ ಮನೆಯಲ್ಲಿ ಅದೇ ಬೇರೆಯವ್ರನ್ನ ಕ್ಯಾನ್ವಾಸ್ ಮಾಡೋದಕ್ಕಿಂತ ಇದ್ದಾಗಿ ಅವರವ್ರ ಮನೆಯಲ್ಲೇ ಒಂದು 2-3 ಜನ ಸೇರಿಸಿದ್ರು ಸಾಕು. ಈ ಆಟೋಮೆಟಿಕಲಿ ಸಾಕಿಲ್ಲ ಅನಿಸುತ್ತೆ, ಅದಕ್ಕಿಂತ ಜಾಸ್ತಿ ಆಗ್ತದೆ. ಇದು ಭಾಳ ಒಳ್ಳೆಯದಾಗಿದೆ. ಅಂದರೆ ನಿಜವಾಗಿಯೂ ಸಹಿತ ಡೌನ್ ರೋಡನಿಗೆ ಹೆಲ್ಪ್ ಆಗುತ್ತೆ. ಮತ್ತೊಂದು ವಿಚಾರ ನೀವು ಹೇಳಿದ್ರೆ, ಶಾರದಾ ಸಮಿತಿ ಎಜುಕೇಷನ್ ಉದ್ದೇಶ ನನಗನ್ಸು ಮಟ್ಟಿಗೆ ಅದು ಬೇಕಾಗಿಲ್ಲ. ಈಗ ನಮ್ಮ ಇದರಲ್ಲಿ ನಮ್ಮ ಇದರ ಕಮ್ಯುನಿಟಿಯಲ್ಲಿ ಅದು ಥ್ರೋಟ್ ಕರ್ನಾಟಕ ಮಾಡಿಬಿಟ್ಟು ಮಹಾರಾಷ್ಟ್ರ ಕೂಡ ಹೇಳ್ತಾ ಇದ್ದಿಲ್ಲ. ಬೇಕಾದಷ್ಟು ಜನ ಇದ್ದಾರೆ, ಅವರಿಗೆ ಹೆಲ್ಪ್ ಆಗುತ್ತೆ. ಅದರಿಂದ ಮತ್ತು ಇದು ಭಾಳ ಕಾನ್ಸೆಪ್ಟ್ ಕ್ಲೀನ್ ಆಗಿರೋದ್ರಿಂದ ಅದನ್ನು ಮುಂದುವರಿಸಿ ಮತ್ತು ಮೆಂಬರ್ಸ್ ಎಷ್ಟು ಜನ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗುತ್ತೆ. ಪ್ರತಿಯೊಬ್ಬ ಮೆಂಬರ್ಗೂ ಇನ್ನೊಬ್ಬ ಮೆಂಬರನ್ನು ಸೇರಿಸಿದ್ರೆ ಸಾಕು, ಇದಾಗುತ್ತೆ. ಅದು ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ. ಒಂದೊಂದು ಫ್ಯಾಮಿಲಿ ಇದೇ ಮದ್ದುಗಡ್ಡೆ ಫ್ಯಾಮಿಲಿ
ಅವರ ಅಷ್ಟೂ ಸಹೋದರರು ಮನೆಯವರು ಅದಕ್ಕೆ ಸದಸ್ಯರು. ಆದರ್ಶ ಅವರ ಇಡೀ ಫ್ಯಾಮಿಲಿಯವರು ಸದಸ್ಯರು. ನಮ್ಮ ಅವ್ರ ನಮ್ಮ ಚಿಕ್ಕಪ್ಪ ಇವ್ರ ಮನೆಯಲ್ಲಿ ಎಲ್ಲ ಮಕ್ಕಳು, ತಾಯಿ, ತಂದೆ, ಮಗಳು ಎಲ್ಲರ ಮನೆಯಲ್ಲೂ 3 ಜನ 4 ಜನ ಇದ್ದಾರೆ. ಹೀಗೇನೆ ಮನೆಯವರೇ ಬರ್ಡನ್ ಜಾಸ್ತಿ ಮಾಡ್ಕೊಳ್ಳೋಕ್ಕಿಂತ ಜನ ಇನ್ನೊಂದು ಸ್ವಲ್ಪ ನಮ್ಮ ಸಮಾಜ ಇನ್ನೂ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಒಂದು ಮನೇಲಿ 4 ಜನ ಕೊಡ್ಬೋದು, 4 ಮನೇಲಿ 1 ಜನ ಬಂದಾಗ ಅದು ವ್ಯಾಪ್ತಿ ಇನ್ನೂ ದೊಡ್ಡದಾಗುತ್ತೆ ಅನ್ನೋದು ಒಂದು ನಮ್ಮ ಕನಸು. ಆಮೇಲೆ ಇನ್ನೊಂದು ಏನಂದರೆ ಎಲ್ರಿಗೂ ಒಂದು ಏನನ್ಸುತ್ತೆ ಅಂದರೆ ಇದು ಟ್ರಸ್ಟ್ ಏನಕ್ಕೆ ಮಾಡಿದ್ರು ಅನ್ನೋದೊಂದು ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇರ್ಬೋದು. ಟೀಮ್ ಏಕತಾ ಗ್ರೂಪ್ ಅಂತ ಟ್ರಸ್ಟ್ ಯಾಕೆ ಆಯಿತು ಅನ್ನೋದು ಒಂದು ಅದು ಹೇಗೆ ಮಾಡಿದ್ರು ಅನ್ನೋ ಕಾರಣ ಒಂದು ಬೇಕಾಗಿರುತ್ತೆ. ಈಗ ಯಾರೋ ಒಂದು ಅಭಿಪ್ರಾಯ ಹೇಳಿ ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಅಲ್ಲ ಏನು ನಮ್ಮ ಇದ್ರ ಬಗ್ಗೆ ಒಂದು ಏನಂತ ನಿಮ್ಮ ನಮ್ಮ ಹೆಸರು ಮಂಜುನಾಥ್ ಹುಡುಗಿ ಹುಳಿಯವರು. ಈಗ ಎಕ್ಸಾಕ್ಟ್ ಮಾಡಿದ್ದು ನೋಡಿದರೆ ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಹಿಂದೆ ಬಾರ್ಕೂರಲ್ಲಿ ಸಂಜೀವ್ ಗಾಂಧಿಯವರು ಎಲ್ಲರೂ 1 ಲಕ್ಷ ರೂಪಾಯಿ ಹಾಕಿ ಇದು ಒಂದು ಎಲ್ಲ ಆರೋಗ್ಯದಲ್ಲಿ ಯಾರಿಗೆ ಹೆಚ್ಚು ಕಡಿಮೆ ಆಗಿದೆ ಅವ್ರಿಗೆಲ್ಲ ಕೊಡೋದು ಅಂತೇಳಿ ಅವ್ರು ಹೇಳಿದರು. ಅದು ಮುಂದುವರಿಲಿಲ್ಲ, ಅದು ಯಾವುದೋ ಕಾರಣ ನಿಂತಿತ್ತು. ಹಾಗಾಗಿ ನೀವು ಮಾಡ್ತಾ ಇರೋದು ಇದು ಒಳ್ಳೆಯ ಕೆಲಸ. ಈಗ ನನ್ನ ಮಗನೂ ಇದ್ದಾನೆ, ನಮ್ಮದು ಹಾಕೋರಿ. ನಾನು ಹುಬ್ಳಿಯಲ್ಲಿ ಎಷ್ಟು ಜನ ಇದ್ದಾರೆ, ಸಿಗ್ಗಾಂವಿಯಲ್ಲಿ ಇದ್ದಾರೆ, ಇದು ಬಡವರಿಗೆ ತುಂಬ ಅನುಕೂಲ ಆಗ್ತೈತಿ. ಇದು ನೀವು ಮಾಡ್ತಾ ಇರೋದು ಒಳ್ಳೆಯ ಕೆಲಸ. ಮತ್ತು ನನಗೆ ನೀವು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ನಮ್ಮ ಸಮಾಜದವರು ನೀವು ಇಲ್ಲೆಲ್ಲ ಇದ್ದೀರಿ, ನಿಮ್ಮಲ್ಲಿ ಒಗ್ಗಟ್ಟಿರಲಿ. ಬೇರೆ ಜಾತಿಯ ಲಿಂಗಾಯತರನ್ನ ನಾನು ಅಲ್ಲೆಲ್ಲ ನೋಡಿದಾಗ ಅವರಲ್ಲಿ ಒಗ್ಗಟ್ಟಿದೆ ಮತ್ತು ದುಡ್ಡುಗಳು ಸಿಕ್ಕಾಪಟ್ಟಿ ಬರ್ತದೆ, ಶೆಟ್ರಿಗಾಗಲಿ ಸ್ಕೂಲಿಗಾಗಲಿ. ಆದರೆ ಈ ನಮ್ಮಲ್ಲಿ ಕಚ್ಚಾಡೋದಿಲ್ಲ. ನೀವು ಅದನ್ನು ಕಚ್ಚಾಟ ಬಿಡ್ರಿ. ನೀವು ಸಣ್ಣವರು ದೊಡ್ಡವರು ಎಲ್ಲರೂ ಒಂದಾಗಿ ಬೆಳೆಸ್ತಾ ಹೋಗ್ರಿ. ನಾನು ಮೊನ್ನೆನೂ ಅವ್ರಿಗೂ ಹೇಳಿದ್ದೇನೆ, ನಿಮಗೂ ಹೇಳ್ತೇನೆ, ನಿಮ್ಮಲ್ಲಿ ಒಗ್ಗಟ್ಟಿರಲಿ. ಅದನ್ನು ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿಕೊಂಡು ನಿಮ್ಮಲ್ಲಿ ಬೆಳೀಲಿ. ಸ್ವಲ್ಪ ಸಣ್ಣಕ್ಕೆ ಎಲ್ಲರಿಗೂ ಗಲಾಟೆಗಳು ಅದನ್ನು ನಾನು ನೀವು ಮೊದಲೇ ಮಾತಾಡಿದ್ರಲ್ಲ, ಅಂದರೆ ಯಾವುದೋ ಒಂದು 10 ಜನ ನಿರ್ಧಾರ ಮಾಡೋ ಥರ ಚೆನ್ನಾಗಿದೆ. ಬಟ್ ಅದು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾಕಂದರೆ ಒಂದು 4 ಟೈಮು ಚೆನ್ನಾಗಿರುತ್ತೆ, ಡಿಸಿಷನ್ ಕರೆಕ್ಟ್ ಆಗಿದೆ. ಇನ್ನೊಂದು ಯಾವುದೋ ಅವ್ರ ಕಡೆಯವರಿಗೋ ಅಥವಾ ಅವ್ರಿಗೆ ಯಾವುದೋ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಅಥವಾ ಅವ್ರಿಗೆ ಯಾವುದು ಈಗ ಯಾರಿಗೂ ನೋವು ಜಾಸ್ತಿ ಅಂತ ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ. ಈಗ ನಮ್ಮ ನೋವಲ್ಲೇ ನಮ್ಗೆ ಯಾವ್ದು ಜಾಸ್ತಿ ಅಂತ ಡಿಸೈಡ್ ಮಾಡೋಕ್ಕಲ್ಲ. ತಲೆನೋವು ಬಂದಾಗ ತಲೆನೋವು ಭಯಂಕರ ಅನಿಸುತ್ತೆ, ಹಲ್ಲುನೋವು ಬಂದಾಗ ಹಲ್ಲುನೋವು ಭಯಂಕರ ಅನಿಸುತ್ತೆ. ಹಾಗಿರುವಾಗ ನಾವು ಇನ್ನೊಬ್ರದ್ದು ಯಾವ ನೋವು ಎಮರ್ಜೆನ್ಸಿ ಯಾರದ್ದು ಜಾಸ್ತಿ ಅಂತ ನಮಗೆ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ನಾವು ಎಷ್ಟೇ ಪ್ರಾಮಾಣಿಕವಾಗಿ ಮಾಡಿದ್ರು ಯಾರಾದರೂ ಒಬ್ಬರು ಇದು ಸರಿಯಾಗಿಲ್ಲ, ಇವ್ರಿಗೆ ಕೊಡಬೇಕಿತ್ತು ಅನ್ನೋದು ಬಂದೇ ಬರುತ್ತೆ. ಸ್ಟಾರ್ಟಿಂಗ್ ಬಂದಿಲ್ಲ ಅಂದ್ರೆ 3 ತಿಂಗಳು 6 ತಿಂಗಳು ಆದಮೇಲೆ ಏನಾದ್ರು ಒಂದು ಮಾತು ಬರುತ್ತೆ. ಅದು ಬರಬಾರ್ದು ಅನ್ನೋ ಕಾರಣಕ್ಕೆ ಗ್ರೂಪಿನ ಎಲ್ರಿಗೂ ನಿರ್ಧಾರ ಮಾಡುವಂಥ ಹಕ್ಕಿದೆ. ಆ ಹಕ್ಕನ್ನು ನೀವು ಉಪಯೋಗಿಸ್ಕೋಬೇಕಷ್ಟೇ ನಮ್ಮದು ಕೋರಿಕೆ. ಯಾಕಂದರೆ 400 ಜನರಲ್ಲಿ ನಮಗೆ ಎಷ್ಟೊಂದು 3 ಅಷ್ಟೇ ಓಟ್ ಆಗ್ತಾ ಇರೋದು. ಆ ಓಟನ್ನು ಕರೆಕ್ಟ್ ಮಾಡಿದ್ದಕ್ಕೆ ಆಮೇಲೆ ಯಾವತ್ತೂ ನೀವು ಓಟು 100% ಆಗುತ್ತೋ ಆವಾಗ ಡಿಸಿಷನ್ ಕರೆಕ್ಟ್ ಆಗಿರುತ್ತೆ. ಓಟ್ ಕಮ್ಮಿ ಆದಷ್ಟು ಡಿಸಿಷನು ತಪ್ಪಂತ ಹೇಳ್ತಾರಲ್ಲ, ಸಮರ್ಪಕ ಆಗಿರೋದಿಲ್ಲ. ಅದು ಎಷ್ಟು ಕಂಪ್ಲೀಟ್ ಒಪ್ಪುವಂಥದ್ದು ಆಗಿರೋದಿಲ್ಲ. ಯಾವತ್ತು 100% ಓಟ್ ಆಗುತ್ತೋ ಅದು ಕಂಪ್ಲೀಟ್ ಒಪ್ಪುವಂಥ ರಿಸಲ್ಟ್ ಆಗಿದೆ. ಇದು ನಿರ್ಧಾರ ಇಡೀ ಗ್ರೂಪಲ್ಲಿ ಆಗುತ್ತೆ. ಆಮೇಲೆ ಟ್ರಾನ್ಸ್ಪರೆನ್ಸಿ, ದುಡ್ಡು ಎಷ್ಟು ಬಂತು ಅನ್ನೋದನ್ನ ಎಷ್ಟೋ ಜನ ಹೇಳ್ತಾರೆ ದುಡ್ಡು ಹಾಕೋದಿಲ್ಲ, ಲಿಸ್ಟು ಒಳಗೆ ಇದು ಬಂದಿದೆ ಅನ್ನೋದು ಹಾಕ್ತಾರೆ. ಏನಕ್ಕೆ ಹಾಕಬೇಕಂದ್ರೆ ಎಲ್ರಿಗೂ ಗೊತ್ತಾಗಬೇಕು. ದುಡ್ಡು ಎಷ್ಟು ಬಂದಿದೆ ಅನ್ನೋದು ಗೊತ್ತಾದಾಗ ಆ ದುಡ್ಡು ಕರೆಕ್ಟಾಗಿ ಮೇಂಟೈನ್ ಮಾಡುವಂಥ ಬದ್ಧತೆ ನಮಗೆ ಇರುತ್ತೆ. ಬಂದಿದ್ದು ಗೊತ್ತಾಗಬೇಕು, ಹೋಗಿದ್ದು ಗೊತ್ತಾಗಬೇಕು, ಟ್ರಾನ್ಸ್ಪರೆನ್ಸಿ ನಿರ್ಧಾರನೂ ಗೊತ್ತಾಗಬೇಕು, ಯಾರು ಹೆಂಗೆ ನಿರ್ಧಾರ ಆಯಿತು ಅನ್ನೋದು ಎಲ್ಲ ಟ್ರಾನ್ಸ್ಪರೆನ್ಸಿ ಬರುತ್ತೆ. ಆ ಟ್ರಾನ್ಸ್ಪರೆನ್ಸಿ ಇದ್ದಾಗ ಯಾವ ಜಗಳನೂ ಬರೋದಿಲ್ಲ, ಯಾವ ಭಿನ್ನಾಭಿಪ್ರಾಯನೂ ಬರೋದಿಲ್ಲ ಅನ್ನೋ ಉದ್ದೇಶ. ಅದಕ್ಕಾಗಿ ನೀವು ಎಲ್ಲರೂ ಸಹಕರಿಸಬೇಕು ಅನ್ನೋದು ನಮ್ಮ ಕೋರಿಕೆ. ಇನ್ನೊಬ್ಬರು ಬಾಡಿ ಸಾಧನೆ ನಮ್ಮ ಮುಂದೆ ಇದೆ. ಏನು ಹೇಳೋದು ಮುಂದೆ ಇಲ್ಲ. ಬರೀ ಹಂತದಲ್ಲಿ ಆರಂಭ ಅಭೂತಪೂರ್ವವಾಗಿ 4 ವರ್ಷಗಳಲ್ಲಿ ಬೆಳವಣಿಗೆ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಎಷ್ಟು ಮೆಚ್ಚುಗೆ ಸೂಚಿಸಬೇಕು ನಾನು ಬರ್ತಾ ಇದ್ದೀನಿ. ಈಗ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಜನರ ಕಣ್ಣಿಗೆ ಓಡಿಸುವ ಕೆಲಸ ಮಾಡಿದರೆ ಜನರ ಬೆಂಬಲ ತನ್ನಿಂದ ತಾನಾಗೇ ಬರ್ತದೆ ಅನ್ನೋದಕ್ಕೆ ಟೀಮ್ ಏಕತಾ. ನಾನು
ನನಗೆ ಈಗಿನ ನಾಯಕತ್ವ ಬಗ್ಗೆ ಗೊತ್ತಾಗಿದ್ದು ಒಂದು 8-9 ತಿಂಗಳ ಹಿಂದೆ ಸಂಜೀವ್ ಗಾಂಧಿಗಳು ಇದ್ದಾಗ ಹೇಳಿದ್ರು ಹೀಗೆ ಭಾಳ ಟ್ರಾನ್ಸ್ಪರೆಂಟ್ ಆಗಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರಲಿಲ್ಲ. ನನಗೆ ಭಾಳ ಮೆಚ್ಚುಗೆ ಆಯಿತು. ಮತ್ತು ಬಂದು ನಮ್ಮ ಆತ್ಮೀಯರಾದ ಭಾಸ್ಕರ್ ನಾಡಿದ್ರು ಕೇಳಿದ್ರು, ಕೂಡಲೇ ಅದೇ ದಿವಸ ನಾನು ಮೆಂಬರ್ ಮಾಡಿ ಅಂತ ಹೇಳಿದ್ರು. ಇಷ್ಟು ಒಂದು ಒಳ್ಳೆಯ ವ್ಯವಸ್ಥಿತವಾಗಿ ನಡೆಯುವಂಥ ಒಂದು ಜನರ ಕಲ್ಯಾಣಕ್ಕಾಗಿ ಮಾಡುವ ಒಂದು ಸಂಸ್ಥೆ ಇದೆ ಅಂತ ಹೇಳಿದರೆ ಮೆಂಬರ್ ಆಗಲೇಬೇಕು, ಯಾರ್ಯಾರು ಆಗಲೇಬೇಕು. ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಿ ಮತ್ತು ಇವರು ಯಲ್ಲಾಪುರವರು ರವಿಕಾಂತ್ ಅವರು ಎಲ್ಲರೂ ಓಟ್ ಹಾಕೋದಿಲ್ಲ ಅಂತ ಹೇಳಿದರು. ಓಟ್ ಹಾಕೋದು ಅಂತ ಹೇಳಿದರೆ ನೀವು ತಗೊಳ್ಳೋ ನಿರ್ಧಾರ ಸರಿ ಇರ್ತದೆ, ಅದಕ್ಕೆ ನಾವು ಮತ್ತೆ ನಾನು ಯಾಕೆ ಓಟ್ ಹಾಕೋದು ಅಂತ ಗೊತ್ತಿದ್ದಾರೆ. ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾ ಇದ್ದೀರಾ, ಯಾರಿಗೂ ಸಾಧ್ಯನೇ ಇಲ್ಲ, ಹೆಚ್ಚಿನವ್ರಿಗೆ ಸಾಧ್ಯನೇ ಇಲ್ಲ. ಈಗ ಸಂಘ ಸಂಸ್ಥೆಗಳಲ್ಲಿ ನನ್ನ ಹೆಸರು ಬರಬೇಕು, ನನ್ನ ಫೋಟೋ ಬರಬೇಕು, ನಾನು ಸ್ಟೇಜಲ್ಲಿ ಕೂತ್ಕೊಳ್ಬೇಕು ಅಂತ ನನ್ನ ಹೆಸರು ಹಾಕಬೇಕು ಅಂತ ಎಲ್ಲ ಇರುವಾಗ ನಿಮ್ಮಂಥದ್ದು ಎಲ್ಲ ಟೀಮ್ ಬೇಕಂತ ನಾನು ಈಗ ಆವಾಗ ಕಾರ್ತಿಕ್ ಅವರಿಗೆ ವೆಲ್ಡನ್ ಅಂತ ಹೇಳುವಾಗ ನಾನು ಅದನ್ನು ಒಪ್ಪಲ್ಲ. ಎಲ್ಲರೂ ಬಾಯಿ ಮಾತು ಇದು ನೋಡಿ, ಇದು ಹೇಳೋ ಆತ್ಮದಿಂದ ಬರ್ತದೆ, ನೀವು ಒಳ್ಳೇದು ಮಾಡಿ ಟ್ರಸ್ಟ್ ಅಂತ ಮಾಡಿದ್ದೀರಿ. ಅದು ಏನೆಲ್ಲ ನಿಮ್ಮದು ಬಯೋಲಾಜಿ ಗೊತ್ತಿಲ್ಲ, ಆದರೆ ಏನಾದರೂ ನಾಡ್ಕೊಂಡು ನಾವು ಒಂದು ಟ್ರಸ್ಟ್ ಮಾಡಿ ಚಾರಿಟೇಬಲ್ ಆರ್ಗನೈಸೇಷನ್ ಮಾಡಿ ಸಂಘ 18 ಎಲ್ಲ ಬಂದಿದೆ. ಏನಾದರೂ ನಿಮಗೆ ಸಲಹೆ ಅಗತ್ಯ ಇದ್ದರಷ್ಟೇ ಹೇಳಿ, ಹೇಗೆ ಮಾಡಬೇಕು, ಹೇಗೆ ಅಕೌಂಟಿಂಗ್ ಮಾಡಬೇಕು, ಹೇಗೆ ಕಂಪ್ಲೈನ್ಸ್ ಮಾಡಬೇಕು. ಹೆಚ್ಚು ನನಗೆ ಸಮಯ ಸೆಕೆಂಡ್ ವಯಸ್ಸಿಗೆ 12 ವರ್ಷ ನಡೀತಾ ಇದೆ. ಹಾಗಾಗಿ ಖಂಡಿತ ನೀವು ಕತ್ತಲ್ಲಿ ಬರ್ತೇನೆ, ನಾನು ಹೇಳ್ತೇನೆ ಅದು ಏನು ಮಾಡಬೇಕು, ಅದು ಪ್ರಶ್ನೆಯಲ್ಲಿ ಹೇಗಿದೆ ಅಂತೇಳಿಲ್ಲ ನನಗೆ ಗೊತ್ತಿಲ್ಲ, ನಾನು ಹೇಳ್ತೇನೆ. ಒಳ್ಳೆಯದಾಗಿ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಿ. ಆಮೇಲೆ ಇಲ್ಲಿ ಯಾವುದೂ ನಮ್ಮ ನಿರ್ಧಾರ ಅಲ್ಲ, ಎಲ್ಲ ಗ್ರೂಪ್ ನಿರ್ಧಾರ, ಬಹುಮತವೇ ನಿರ್ಣಾಯಕದಲ್ಲಿ. ಅದರಲ್ಲಿ ಎಷ್ಟು ಜನ ಜಾಸ್ತಿ ಜನ ಸೇರಿದಷ್ಟು ನಿರ್ಧಾರ ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಈಗ ನಮ್ಮ ಈಗ ಟ್ರಸ್ಟ್ ಏನಕ್ಕಾಯ್ತು ಅಂದರೆ, ಸ್ಟಾರ್ಟಿಂಗಲ್ಲಿ ನಾವು ಹೆಂಗೆ ದುಡ್ಡು ಕಲೆಕ್ಟ್ ಮಾಡ್ತಿದ್ವಿ ಅಂತ ಎಲ್ಲರಿಗೂ ಗೊತ್ತಿದೆ. ಒಂದೊಂದು ತಿಂಗಳಲ್ಲಿ ಒಬ್ಬೊಬ್ಬರು ನಂಬರ್ ಕೊಡ್ತಿದ್ರು. ಒಂದೊಂದು ಎಲ್ಲರಿಗೂ ಪರ್ಸ್ನಲ್ ಅಕೌಂಟ್. ಈಗ ಒಂದು ಟೈಮಲ್ಲಿ 1 ಲಕ್ಷ 50,000 2 ವರ್ಷದಲ್ಲಿ 2 ಸಲ ಅವ್ರು ಕಲೆಕ್ಟ್ ಮಾಡಿದ್ರೆ ಅವ್ರ ಅಕೌಂಟಲ್ಲಿ 1 ಲಕ್ಷ ರೂಪಾಯಿ ಬಂತು. ಅವರಿಗೆ ಟ್ಯಾಕ್ಸಿಗೆ ಅಥವಾ ಸಮಸ್ಯೆ ಆಗ್ತದೆ. ಆಮೇಲೆ ಕೊಡುವವರಿಗೂ ಪ್ರತಿ ಸಲ ಏನಾಗುತ್ತೆ ಅಂದರೆ, ಈ ಸಲ ಯಾವ ಅಕೌಂಟಿಗೆ ಹಾಕಬೇಕು, ಆಮೇಲೆ ನಮ್ಮ ಅಕೌಂಟಲ್ಲಿ ಇರುವಾಗ ನಮ್ಮ ಅಕೌಂಟ್ ದುಡ್ಡು ಬೇರೆ ಬಂದ ನಮ್ಮ ದುಡ್ಡು ಯಾವುದು ಆ ದುಡ್ಡು ಯಾವುದು ನಮ್ಮ ಬೈಫರ್ಕೇಷನ್ ಮಾಡೋದೆಲ್ಲ ಕಷ್ಟ ಆಗ್ತಿತ್ತು. ಅದಕ್ಕಾಗಿ ಪ್ರತಿ ತಿಂಗಳು ಒಂದು ಯೂನಿಫಾರ್ಮ್ ಆಗಿರಲಿ, ಒಂದೇ ಅಕೌಂಟ್ ಇರಲಿ, ಆ ದುಡ್ಡಿಗೆ ಬೇರೆ ದುಡ್ಡು ಮಿಕ್ಸ್ ಆಗೋದು ಬೇಡ, ಲೆಕ್ಕ ಇಟ್ಕೊಳ್ಳೋ ಸಮಸ್ಯೆ ಆಗೋದು. ಆಮೇಲೆ ನಮ್ಮ ಒಂದು ಗ್ರೂಪ್ಗೆ ಗ್ರೂಪ್ ಮೂಲಕ ಹೆಲ್ಪ್ ಮಾಡೋಕೆ ಹೋಗಿ ಯಾರೋ ಪರ್ಸ್ನಲ್ ಅವ್ರು ಯಾರೋ ಟ್ಯಾಕ್ಸ್ ಕಟ್ಕೋಬೇಕಾಗುತ್ತೆ. ಅದೆಲ್ಲ ಆಗೋದು ಅವಾಯ್ಡ್ ಆಗಲಿ ಅನ್ನೋ ಕಾರಣಕ್ಕೆ ಅನಿವಾರ್ಯ ಒಂದು ಬ್ಯಾಂಕಲ್ಲಿ ಅಕೌಂಟ್ ತೆಗಿಬೇಕಿದ್ರೆ ಟ್ರಸ್ಟ್ ಆಗಲೇಬೇಕು. ಪರ್ಸ್ನಲ್ ಹೆಸರಲ್ಲಿ ಇದು ಇನ್ನೊಂದು ಅಕೌಂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಮತ್ತೆ ಅವ್ರ ಬ್ಯಾಂಕ್ ಕಾರ್ಡಲ್ಲಿ ಕೊಡಬೇಕಾಗುತ್ತೆ. ಟ್ರಸ್ಟ್ ಮಾಡಿದ್ದೀವಿ. ಆ ಟ್ರಸ್ಟಿಗೆ ಇದ್ರ ಪ್ರಕಾರ ಒಂದು ಇಷ್ಟು ಜನನ ಟ್ರಸ್ಟಿ ಮಾಡಿದ್ದೀವಿ. ಬಟ್ ಇದೆಲ್ಲದೂ ಟ್ರಾನ್ಸ್ಪರೆಂಟು. ಯಾವುದೇ ನಿಮಗೆ ಏನೇ ಡೌಟ್ ಇದುವರೆಗೆ ಬಂದು ನಡ್ಕೊಂಡು ಬಂದ ರೀತಿಯ ಬಗ್ಗೆ, ಇದರಲ್ಲಿ ಏನಾದರೂ ಒಂದು ಇಂಪ್ರೂವ್ ಮಾಡೋ ಬಗ್ಗೆ ಸಲಹೆ ಏನಾದರೂ ನೀವು ಹೇಳ್ಬೋದು. ನಾವು ಯಾರನ್ನೂ ಹೆಸರಲ್ಲಿ ಕರೀತಿಲ್ಲ, ನೀವೇ ಬಂದುಬಿಟ್ಟು ನಿಮ್ಮ ಒಂದು ಅಭಿಪ್ರಾಯ ಬನ್ನಿ ಅಲ್ಲಿ ಕುಂದಾಪುರದಿಂದ ಬಂದಿದ್ದಾರೆ ಅವರು. ಅಲ್ಲಿ ನಿಮ್ಮ ಅನಿಸಿಕೆ ಕ್ಯಾನ್ಸಲ್ ಮಾಡಿ ಇದನ್ನ ಪ್ರೆಸ್ ಮಾಡಿದ್ದೆ ವಿಡಿಯೋಗೆ ಗೊತ್ತಲ್ಲ, ಯಾರಾದ್ರೂ ಹೇಳಿ ಬಂತ ಅವ್ರು ಹೇಳ್ತಾರೆ. ಎಷ್ಟು ಅನಿಸಿಕೆ ಹೇಳಿ ಅಷ್ಟೇ. ಅಲ್ಲೇ ಬೇರೆ ಟೈಮ್ ಆಗುತ್ತೆ, ನೀವೇ ಮುಂದೆ ಹೇಳ್ತೀವಿ. ನಮಸ್ಕಾರ, ನನ್ನ ಹೆಸರು ಸುರೇಶ್ ನಗರಕಟ್ಟೆ ಅಂತ. 2021 ಬಂದಿದ್ದೇನೆ. ಏಕಂತದಲ್ಲಿ 3 ಶಬ್ದಗಳಿದೆ. ಆ 3 ತೂಕದ ಶಬ್ದಗಳು. ಒಂದು ಟೀಮು, ಇನ್ನೊಂದು ಏಕತ, ಮತ್ತೊಂದು ಟ್ರಸ್ಟ್. ಟೀಮಿಗೆ ಟುಗೆದರ್ ವಿ ಅಚೀವ್ ಇಟ್, ಟುಗೆದರ್ ಈಚ್ ಅಚೀವ್ ಮೂರ್ ಅಂತಾರೆ. ನಾವು 200 ರೂಪಾಯಿ ಯಾರಿಗಾದ್ರೂ ಕೊಡ್ಬೋದು, ಅದರದ್ದು ವ್ಯಾಲ್ಯೂ ಇರುವುದಿಲ್ಲ. ಈಗ ನಾವು ಹೇಳ್ಬೋದು, ನಾವು ಕೊಟ್ಟಿದ್ದು 200 ಆದ್ರೂ ನಾವು ಈ ಒಂದು ಟ್ರಸ್ಟ್ನಿಂದ ನಮ್ಮ ಸಮಾಜದ 4 ಜನರಿಗೆ ಹೆಲ್ಪ್ ಮಾಡಿದ್ದೇವೆ ಅಂತ ಹೇಳ್ಬೋದು. ಅದು ಟೀಮ್.
ಇನ್ನೊಂದು ಏಕತಾ. ಈ ಟೀಮಿನ ವಿಶೇಷತೆ ಅಂದರೆ ಒಂದು ಏಕತೆ. ಯಾರು ನಮ್ಮದು ಅದರ ಮೇಲೆ ಹತ್ತು ಸ್ವಾಮ್ಯವನ್ನು ಯಾವ ಇದು ಮಾಡಿದೆ ಎಲ್ಲರಿಗೂ ಸಂಬಂಧಪಟ್ಟಿದ್ದು, ಇದು ಎಲ್ಲರೂ ಸೇರಿ ಆಗುವಂಥದ್ದು ಅನ್ನೋ ಒಂದು ಭಾವನೆ ಇದೆ. ಪ್ಲಸ್ ಟ್ರಸ್ಟ್. ಈ ಸಂಘದಲ್ಲಿ ಯಾವುದೇ ಒಂದು ಮಿಸ್ಯೂಸಿಗೋ ಒಂದು ದುರ್ವ್ಯವಹಾರಕ್ಕೋ ಆಸ್ಪತ್ರೆ ನಡೀತಾ ಇದೆ. ಇವರು ರವಿಕಾಂತ್ ಅವರು ಹೇಳಿದಾಗೆ ಶುರುವಿನಲ್ಲಿ ನನಗಂತೂ ಇದಾಗ್ತಿತ್ತು. ಒಂದೊಂದು ತಿಂಗಳು ಒಬ್ಬರೊಬ್ಬರು ಹಣ ಕಲೆಕ್ಷನ್ ಮಾಡ್ತಿದ್ರು. ಆ ಹಣ ಕಲೆಕ್ಷನ್ ಮಾಡೋದು, ಅದನ್ನ ಅಕೌಂಟಿಂಗ್ ಮಾಡೋದು, ಯಾರಿಂದ ಬಂದಿದೆ ಯಾರಿಂದ ಬಂದಿಲ್ಲ ಅನ್ನೋದು ಅದು ತುಂಬ ಒಂದು ಕಷ್ಟದ ಕೆಲಸ. ನನ್ನ ಒಂದು ಕೋರಿಕೆ ಅಂದರೆ ಕಲೆಕ್ಷನ್ ಮಾಡಿದವರ ಹೆಸರನ್ನು ದಯವಿಟ್ಟು ಈಗ ಅನೌನ್ಸ್ ಮಾಡಿ ಅವ್ರಿಗೆ ಒಂದು ಇದರಿಂದ ಚಪ್ಪಾಳೆ ತರಬೇಕು ಅನ್ನೋ ಒಂದು ಆಶಯ ಇದೆ ನನಗೆ. ದಯವಿಟ್ಟು ಕಲೆಕ್ಷನ್ ಮಾಡಿದ ಹೆಸರನ್ನು ದಯವಿಟ್ಟು ಅನೌನ್ಸ್ ಮಾಡಿ. ಸೆಕೆಂಡ್ ರವಿಕಾಂತ್ ಅವರು ಹೇಳ್ತಿದ್ರು, ಎಲ್ಲರೂ ವೋಟ್ ಮಾಡೋ ವಿಷಯ ಹೇಳ್ತಿದ್ರು. ಏನಾಗುತ್ತಂದರೆ ವೋಟು ನಾನು ಮಾಡ್ಬೋದು, ಬಟ್ ಆ ವೋಟಿಂದ ಏನಾದರೂ ವ್ಯಾಲ್ಯೂ ಅಡಿಷನ್ ಆಗಬೇಕು ಅಂತ ನನಗೆ ಆಸೆ ಇರುತ್ತೆ. ನಾವೇನೋ ಯಾವುದೋ ಒಂದು ರ್ಯಾಂಡಮ್ ಆಗಿ ಹಾಕ್ಬೋದು, ಅದಕ್ಕಿಂತ ಅದು ಇನ್ಫಾರ್ಮ್ ಆಗಿದ್ದು ನನ್ನ ವೋಟಿಂದ ಏನಾದರೂ ವ್ಯಾಲ್ಯೂ ಆ್ಯಡ್ ಆದರೆ ನನಗೆ ಸಂತೋಷ ಆಗುತ್ತೆ. ಅದಕ್ಕೆ ನನಗನ್ಸುತ್ತೆ ಈ ರೆಸ್ಪಾನ್ಸಿಬಿಲಿಟಿನ ಕಮಿಟಿ ಮೆಂಬರ್ 4 ಕಮಿಟಿಯವರೇ ತಗೊಂಡ್ಬಿಟ್ಟು ನಾವು ಈ ಥರ ಡಿಸಿಷನ್ ತಗೊಳ್ತಿದ್ದೀವಿ ಅಂದ್ಬಿಟ್ಟು ನೀವು ಅನೌನ್ಸ್ ಮಾಡೋದು ಒಳ್ಳೇದಂತೆ. ನಾವು ವೋಟ್ ಮಾಡೋದು 100% ವೋಟ್ ಮಾಡ್ಬೋದು. ಆ ವೋಟಿಗೆ ವ್ಯಾಲ್ಯೂ ಇರುತ್ತಾ, ಡಿಸಿಷನ್ ಆಗುತ್ತಾ, ಅದು ಪ್ರಾಮುಖ್ಯತೆ ಆಗುತ್ತೆ. ಈ ಸಜೆಷನ್ ದಯವಿಟ್ಟು ಈ ಟೀಮ್ ಇನ್ನೂ ಸ್ಟ್ರಾಂಗ್ ಆಗಿ ಬೆಳೆದು ಇನ್ನೂ ಹೆಚ್ಚೆಚ್ಚಲ್ಲಿ ಸಹಾಯ ಮಾಡಲಿ ಅನ್ನೋದು ನನ್ನ ಆಶಯ. ನಿರ್ಧಾರದ ಬಗ್ಗೆ ಹೇಳಿದ್ವಿ, ಹಾಗೆ ನಮ್ಮ ಇದರದ 3 ಪದಗಳ ಬಗ್ಗೆ ಹೇಳಿದ್ವಿ. ಯಾವತ್ತು ನಾವು ಅದು ನಿರ್ಧಾರ ಮಾಡ್ತೀವೋ ಆ 3 ಪದಗಳಿಗೆ ಅನ್ಯಾಯ ಆಗುತ್ತೆ. ಟೀಮು ಹೋಗ್ಬಿಡುತ್ತೆ, ಏಕದಿನ ಹೋಗ್ಬಿಡುತ್ತೆ, ಟ್ರಸ್ಟು ಹೋಗ್ಬಿಡುತ್ತೆ. ಹಾಗಾಗಿ ಗ್ರೂಪಲ್ಲೇ ನಿರ್ಧಾರ ಆಗಿ ಅನ್ನೋದು ನಮ್ಮ ಅದು ನಮ್ಮಲ್ಲಿ ಬೇಸಿಕ್ ರೂಲ್ ಇದೆ. 200 ರೂಪಾಯಿ ಅದು ಚೇಂಜ್ ಆಗೋದಿಲ್ಲ, ಟ್ರಾನ್ಸ್ಪರೆನ್ಸಿ ಹೋಗೋದಿಲ್ಲ, ಬಹುಮತ ನಮ್ಗೆ ಇವತ್ತು ಕೂಡ ಅಷ್ಟೇ ಸ್ಟೇಜ್ ಮೇಲೆ ಇಲ್ಲೇ ಇರೋ ಪ್ರೋಗ್ರಾಮ್ ಆಗಬೇಕು ಅಂತಿದ್ದು, ಆದರೂ ನಾವು ಮೇಲೆ ಹತ್ಬಿಟ್ವಿ. ಆಮೇಲೆ ನೆನಪಾಯ್ತು ನನಗೆ ಕೆಳಗೆ ಬಂದೆ. ಹಾಗಾಗಿ ಕೆಲವೊಂದು ಬೇಸಿಕ್ ಇದೆ, ಅದು ಯಾವತ್ತೂ ಚೇಂಜ್ ಆಗಲ್ಲ. ಓಟ್ ಯಾಕೆ ಮಾಡ್ಬೇಕಂದ್ರೆ ಈಗ ಕರೆಕ್ಟ್ ಈಗ ಕೆಲವರಿಗೆ ಏನು ಅನ್ಸುತ್ತೆ, 4 ಜನ ಯಾಕೆ ಜನ ಏನಕ್ಕೆ ವೋಟ್ ಮಾಡ್ತಿಲ್ಲ ಅಂತ ನಾನು ಒಂದು ಗೆಸ್ ಮಾಡಿದ್ದೇನೆಂದರೆ 4 ಜನರದ್ದು ಹೆಸರು ಇರುತ್ತೆ, ನಮ್ಮವರೇ ಗೊತ್ತಿರುತ್ತೆ, ಅಂದರೆ ಪರಿಚಯ ಇರುತ್ತೆ. ಇವರಿಗೆ ನಾನು ವೋಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾದರೆ ಅವ್ರು ಏನೋ ಬೇಜಾರು ಮಾಡ್ಕೊಳ್ತಾರೆ ಅಂತ ಎಷ್ಟೋ ಜನ ವೋಟ್ ಮಾಡ್ತಾರೆ. ಬಟ್ ನಾವಲ್ಲಿ ಏನು ಮಾಡ್ತೀವಿ, ನೇಮು ಯಾರು ವೋಟ್ ಹಾಕಿದ್ರು ಅನ್ನೋದು ಕಾಣಿಸೋ ಥರ ಇರೋದಿಲ್ಲ. ಎಷ್ಟು ಜನ ವೋಟ್ ಮಾಡಿದ್ರಷ್ಟೇ ಕಾಣಿಸೋ ಥರ ಇರುತ್ತೆ. ಹಾಗಾಗಿ ನೀವು ಯಾರಿಗೆ ವೋಟ್ ಹಾಕಿ ಯಾರು ಒಂದು ಗೊತ್ತೇ ಅಲ್ಲಲ್ಲ ಕಂಡೀಷನ್ ಹಾಕಿರ್ತೀವಲ್ಲ, ಪೇಷಂಟ್ ಯಾರು ಗೊತ್ತೇ ವೋಟ್ ಮಾಡಿ ಅರ್ಥ ಅದು ಕರೆಕ್ಟ್. ಹಾಂ, ಆಮೇಲೆ ಇನ್ನೊಂದೇನಂದರೆ ನೀವೇ ಡಿಸೈಡ್ ಮಾಡಿರಿ. ಅದು ಇನ್ನೊಂದು ವಿಷಯ ಏನಾಗುತ್ತಂದ್ರೆ, ಆ ಗ್ರೂಪಲ್ಲಿ ಕೋರಿಕೆ ಬರುವವರಿಗೆ ಯಾರ ಬಗ್ಗೆ ಯಾಕಂತಂದರೆ ನಾನು ಅನಲೈಸ್ ಮಾಡಿದಾಗ 40% ಏನೋ ವೋಟ್ ಆಗುತ್ತೆ ಅಂತಾರಲ್ಲ. ಈಗ ನಮ್ಮ 5 ಜನನು ಒಂದೇ ಥರ ಕಾಣುತ್ತೆ. ನಾವು 200 ರೂಪಾಯಿ ಕೊಟ್ಟರೆ ಇದರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡೋದು ಅನ್ಸುತ್ತೆ. ಹಾಗಾಗಿ ಸುಮಾರು ಜನ ಹಾಕೋದೇ ಇಲ್ಲ. ಆ ಥರ ಇನ್ಕ್ಲೂಡಿಂಗ್ ಮೀ, ನಾನು ಅದು ಹಾಕೋಕ್ಕೆ ಹೋಗಲ್ಲ. ಓಕೆ, ಡಿಸೈಡ್ ಆಗಲಿ ಅಂತ. ಓಕೆ, ಹಾಗಾದರೆ ನಾವು 200 ರೂಪಾಯಿ ಕೊಡೋದು ನಾವು ಹೆಂಗೆ ಸೆಲೆಕ್ಟ್ ಮಾಡೋದು ನೋಡೋಣ. ಏನಾಗುತ್ತೆ ಅಂದರೆ ಪೇಷಂಟ್ನ ಸುಮ್ಮನೆ ಈಗ ಯಾರೇ ಹಾಕಿದ ತಕ್ಷಣ ರಿಕ್ವೆಸ್ಟ್ ಹಾಕಿದ ತಕ್ಷಣ ಯಾರಿಗೂ ಕೊಡೋದಿಲ್ಲ. ಪೇಷಂಟ್ನ ವೆರಿಫಿಕೇಶನ್ ಮಾಡಿ, ಅವ್ರು ಎಲ್ಲಿದ್ದಾರೆ ನಿಜವಾಗ್ಲೂ ವೆರಿಫಿಕೇಶನ್ ಮಾಡಿ ಇದನ್ನು ಚಾರ್ಟ್ ಹಾಕ್ತಾರೆ. ಈ ಥರ ಪೇಷಂಟ್ ಈ ಥರ 4 ರಿಕ್ವೆಸ್ಟ್ ಬಂದಿದೆ, ಈ ಪೇಷಂಟ್ ರೆಫರ್ ಮಾಡಿದವರು ಇವರು, ಈ ಪೇಷಂಟ್ ಕಂಡೀಷನ್ ಹೀಗಿದೆ, ಇವ್ರ ಕರೆಂಟ್ ಸಿಚುವೇಶನ್ ಏನಿದೆ ಅದನ್ನಷ್ಟು ಒಂದು ಚಾರ್ಟ್ ಹಾಕ್ತಾರೆ. ಆ ಚಾರ್ಟ್ ಹಾಕಿದ ನಂತರ ಓಟಿಗೆ ಹಾಕ್ತಾರೆ.